ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ನಾವಿವಾಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಇದ್ದು ಸ್ಕ್ಯಾನಡ್ ಕಾಪಿ ಅಥವಾ ರೀವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟ್ಲಿಂಗ್ ಇದನ್ನು ಮಾಡೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನೀವು ನಿಮ್ಮ ಗೂಗಲ್ ಹೋಗಿಬಿಟ್ಟು KSEAB ಅಂತ ಟೈಪ್ ಮಾಡ್ಕೋಬೇಕಾಗತ್ತೆ. ಟೈಪ್ ಮಾಡ್ಕೊಂಡ ನಂತರ ಈ ರೀತಿಯಾದಂಥ ಇಂಟರ್ಫೇಸ್ ನಿಮಗೆ ಕಾಣುತ್ತೆ. ಇಲ್ಲಿ ತುಂಬ ನೋಡಿ, ಇಲ್ಲಿ ಕೀ ಉತ್ತರಗಳು, ಆಮೇಲೆ ಮಂಡಳಿಯ ಬಯಲುಗಳು ಇದೆಲ್ಲ ಬೇಡ. SSLC, ದ್ವಿತೀಯ PUC ಈ ಥರ ಪರೀಕ್ಷೆಗಳು, ಇದರ ಬಗ್ಗೆ ಪ್ರತಿಯೊಂದರ ಬಗ್ಗೆ ಇಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತಾರೆ. ನಾವೇನು ಮಾಡಬೇಕು ಅಂದರೆ, ಇಲ್ಲಿ 3 ಡಾಟ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಅದನ್ನು ಕ್ಲಿಕ್ ಮಾಡಿ PUC ವಿದ್ಯಾರ್ಥಿಗಳ ಅಂಕಣ. ಇವಾಗ ನಾವು PUC ವಿದ್ಯಾರ್ಥಿಗಳ ಅಂಕಣದ ಮೇಲೆ ಕ್ಲಿಕ್ ಮಾಡಿದ ನಂತರ ಇದೇ ಥರ ನೀವು ಕೆಳಗಡೆ ಹೋಗಿ ಇಲ್ಲಿ ಕಾಣಿಸ್ತಾ ಇರ್ಬೋದು, ಅಪ್ಲೈ ಫಾರ್ ಸೆಕೆಂಡ್ ಸ್ಕ್ಯಾನಡ್ ಕಾಪಿ ಆಫ್ ಇವ್ಯಾಲ್ಯೂಯೇಟೆಡ್ ಆನ್ಸರ್. ಅದನ್ನು ಹೇಗೆ ಅಂದರೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಬ್ಲೂ ಕಲರ್ ಒಂದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಅದನ್ನು ಕ್ಲಿಕ್ ಮಾಡಿದ ನಂತರ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಕಾಣುತ್ತೆ. ಅಂದರೆ ದ್ವಿತೀಯ PUC 1 ಪರೀಕ್ಷೆಯ ಉತ್ತರ ಪತ್ರಿಕೆಗಳು ಯಾವಾಗ ಕೊಟ್ಟಿದ್ದಾರೆ, ಆಮೇಲೆ ಪರೀಕ್ಷೆ ಇದೆಲ್ಲ ಬೇಕಾಗಿಲ್ಲ ನಮಗೆ. ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಫಾರ್ಮ್ ಕಾಣಿಸ್ತಾ ಇದೆ. ಈ ಒಂದು ಫಾರ್ಮನ್ನು ನಾವು ಏನು ಮಾಡ್ಕೋಬೇಕಂದ್ರೆ, ಡೌನ್ಲೋಡ್ ಸ್ಕ್ಯಾನಡ್ ಕಾಪಿ ಅಂದರೆ ನಿಮ್ಮ ಸ್ಕ್ಯಾನಡ್ ಕಾಪಿ ಆನ್ಸರ್ಸ್ ಏನಿದೆ ನೋಡಿ, ಅದು ಸಿಗಬೇಕಾದ್ರೆ ಈ ಥರ ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಯುವರ್ ಚಲನ್ ಅಥವಾ ಕನ್ಸ್ಯೂಮರ್ ನಂಬರ್, ಇದು ನಿಮ್ಮ ಹಾಲ್ ಟಿಕೆಟಲ್ಲಿರುತ್ತಲ್ಲ. ಆಮೇಲೆ ರಿಜಿಸ್ಟರ್ ನಂಬರನ್ನು ಕ್ಲಿಕ್ ಮಾಡಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ, ಅಂದರೆ ಇದೆರಡನ್ನು ಟೈಪ್ ಮಾಡಿದ ನಂತರ ಸಬ್ಜೆಕ್ಟ್ ಚೂಸ್ ಮಾಡ್ಬೋದಾಗಿರುತ್ತೆ ನೀವು. ಅದ ನಂತರ ಸಬ್ಮಿಟ್ ಕೊಡ್ಕೋಬೇಕಾಗತ್ತೆ. ಅಂದರೆ ಚಲನ್ ನಂಬರ್ ನನ್ನ ಹತ್ರ ಇಲ್ಲ. ಇವಾಗ ಯಾವ ಸ್ಟೂಡೆಂಟ್ಸ್ ನೀವು ಅಪ್ಲೈ ಮಾಡ್ತಿದ್ದೀರಾ ನೋಡಿ, ಅವರು ನಿಮ್ಮ ಚಲನ್ ನಂಬರನ್ನು ಅಪ್ಲೈ ಮಾಡಿಕೊಂಡು ಎಂಟ್ರ್ ಮಾಡಿಕೊಂಡು ನಿಮ್ಮ ರಿವ್ಯಾಲ್ಯೂಷನನ್ನು ಮಾಡ್ಬೋದಾಗಿರುತ್ತೆ. ಇದೇ ಥರ ನೀವು ಸಿಂಪಲ್ಲಾಗಿ ಪೇಮೆಂಟನ್ನು ಆನ್ಲೈನ್ ಮಾಡ್ಕೊಳ್ಳಿ. ಪೇಮೆಂಟನ್ನು Paytm ಅಥವಾ ಫೋನ್ಪೇ ಇದರಲ್ಲಿ ಅವರಿಗೆ ಸೆಂಡ್ ಮಾಡ್ಬೋದಾಗಿರುತ್ತೆ ಮನಿಯನ್ನು. ಆಮೇಲೆ ರಿವ್ಯಾಲ್ಯೂಷನ್ ಆಗುತ್ತೆ.